ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಮೇಜರ್ ಸರ್ಜರಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಈಗ ಸಚಿವಾಕಾಂಕ್ಷಿಗಳು ಕೂಡ ಮುನ್ನೆಲೆಗೆ ಬರ್ತಿದ್ದಾರೆ. ನಮಗೂ ಸಚಿವ ಸ್ಥಾನ ಬೇಕು, ನಾವು ಕೂಡ ಆಕಾಂಕ್ಷಿ ಅನ್ನುವಂತಹ ವಿಚಾರವನ್ನ ಪ್ರಮುಖವಾಗಿ ಕೋಲಾರ ಭಾಗದ ಶಾಸಕರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಜೋರಾಗಿದೆ ಸಚಿವ ಸ್ಥಾನದ ಫೈಟ್. ಸಚಿವ ಸಂಪುಟ ಪುನರ್ರಚನೆ ಸುದ್ದಿ ಬೆನ್ನಲ್ಲೇ ಶಾಸಕರ ಪೈಪೋಟಿ, ನಾ ಮುಂದು ತಾ ಮುಂದು ಅಂತ ಲಾಬಿಗಳು ಶುರುವಾಗ್ಬಿಟ್ಟಿದೆ. ಕಾರಣ ನಿಮಗೆ ಗೊತ್ತು, ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟರು, ಸತತವಾಗಿ ಸಭೆಗಳಾಯಿತು, ಮೇಜರ್ ಸರ್ಜರಿಗೆ ಪ್ಲಾನ್ ಆಗಿದೆ ಅನ್ನುವಂಥ ವಿಚಾರಗಳೆಲ್ಲ ಕೇಳೋದಕ್ಕೆ ಸಿಕ್ತು. ಹಾಗಾಗಿ ಈಗ ಸಮುದಾಯವಾರು ಅದರ ಆಧಾರದಲ್ಲಿ ಸಚಿವ ಸ್ಥಾನ ಹಂಚಿಕೆ ಆಗಬೇಕು, ನಾವು ಕೂಡ ಆಕಾಂಕ್ಷಿ ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಬೇಡಿಕೆ ಇಟ್ಟಿದ್ದಾರಂತೆ. ಅಲೆಮಾರಿ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೊತ್ತೂರು ಮಂಜುನಾಥ್ ಅವರು ಕೂಡ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇತ್ತ ಮುನಿಯಪ್ಪ ಸಚಿವ ಸ್ಥಾನ ತ್ಯಾಗ ಮಾಡಿದ್ರೆ ರೂಪಾ ಶಶಿಧರ್ ಕೂಡ ಫೈಟ್ ಮಾಡ್ತಿದ್ದಾರೆ. ಮಹಿಳಾ ಕೋಟದಡಿ ರೂಪಾ ಶಶಿಧರ್ ಅವರು ಕೂಡ ಪೈಪೋಟಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಹಾಗಾಗಿ ಈ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಸುದ್ದಿ ಇದೆಯಲ್ಲ, ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಅತಿ ದೊಡ್ಡ ತಲೆನೋವಾಗುತ್ತೆ. ಯಾಕಂದ್ರೆ ಬಹುತೇಕರು ಹಿರಿಯರು ಕಾಯ್ತಿದ್ದಾರೆ ಕಾಂಗ್ರೆಸ್ನಲ್ಲಿ. ಯಾರು ಕೆಲಸ ಮಾಡಿಲ್ಲ ಅವ್ರನ್ನ ಕೈ ಬಿಡಿ, ನಮಗೆ ಅವಕಾಶ ಕೊಡಿ. ಇಂಥ ವಿಚಾರಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಸುರ್ಜೇವಾಲಾ ಅವರ ಮುಂದೆ ಕೂಡ ಅನೇಕರು ಪ್ರಸ್ತಾಪ ಮಾಡಿದ್ದಾರೆ ಅಂತ. ಹಾಗಾಗಿ ಸಚಿವಾಕಾಂಕ್ಷಿಗಳ ಲಿಸ್ಟ್ ಕೂಡ ದೊಡ್ಡದಿದೆ. ಇರುವ ಸ್ಥಾನ ಭರ್ತಿ ಮಾಡ್ತೀನಿ ಅಂದ್ರೆ ಇರೋದು ಒಂದೇ. ಈಗ ಇವ್ರಿಗೆಲ್ಲ ಸ್ಥಾನ ಕೊಡಬೇಕು ಅಂದ್ರೆ ಕೆಲವರನ್ನ ಸಂಪುಟದಿಂದ ಕೈ ಬಿಡಲೇಬೇಕು, ಅಂಥವ್ರಿಗೆ ಕೋಕು ಕೊಡಲೇಬೇಕು. ಏನಾಗುತ್ತೆ ಬೆಳವಣಿಗೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಪೇಟೆ ನಾರಾಯಣಸ್ವಾಮಿ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಖಂಡಿತ ಕೂಡ ಹೌದು. ನಾನು 3 ಬಾರಿ ಗೆದ್ದಿದ್ದೇನೆ. ನಮ್ಮ ಬಲಗೈ ಸಮುದಾಯ ಇಡೀ ರಾಷ್ಟ್ರದಲ್ಲಿಯೇ IS ಸಮುದಾಯ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ. ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ, ನಮ್ಮ ಬೆಂಗಳೂರು ಗ್ರಾಮಾಂತರ, ಈ 3 ಜಿಲ್ಲೆಗಳು ಕೂಡ ಬಲಗೈ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಸುಮಾರು 40 ವರ್ಷಗಳಿಂದ. ಸಾಮಾನ್ಯ ಚೆನ್ನೈನವರಾದ ನಂತರ ಈ 3 ಜಿಲ್ಲೆಯ ಬಲಗೈ ಸಮುದಾಯದ ಅವಕಾಶ ಕೊಟ್ಟಿಲ್ಲ. ನನಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ನಾನು ಮೊದಲಿಂದ ಪ್ರತಿಪಾದಿಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವಕಾಶ ಕೊಟ್ಟರೆ ಸಮುದಾಯಕ್ಕೆ ನಮಗೆ ನ್ಯಾಯ ಕೊಟ್ಟರೆ ಆಗ್ತದೆ. ಪೇಟೆ ನಾರಾಯಣಸ್ವಾಮಿ ಅವರು ಸಚಿವ. ಭಾರತ ದೇಶದಲ್ಲಿ ಅಲಮಾರಿ ಬುಡಕಟ್ಟು ಸಮಾಜ, ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದಾರಂದ್ರೆ ಅದು ಅಲಮಾರಿ ಸಮಾಜಗಳು. ಅದರಲ್ಲಿ ನಾನೊಬ್ಬ. ಭಾರತ ದೇಶದಲ್ಲಿ ಮೊದಲನೇ MLA ಆಗಿದ್ದು ನಾನೇ, 2ನೇ MLA ಆಗಿದ್ದು ನಾನೇ. ಈ ದೇಶದಲ್ಲಿ ಯಾವ್ದಾದ್ರೂ ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರೋದು. ಈ ಭಾರತ ದೇಶದಲ್ಲೇ 2 ಬಾರಿ ಶಾಸಕನಾಗಿದ್ದೀನಿ ನಾನು. ನನಗೆ ಕೊಡದೆ ಯಾರು ಕೊಡ್ಬೇಕು? ನಾನು ಅದ್ರ ಮೇಲೆ ಆಕಾಂಕ್ಷಿ, ಫುಲ್ ಆಕಾಂಕ್ಷಿ ನಾನು. ಇಲ್ಲ, ತಪ್ಪು. ಸಿದ್ದರಾಮಣ್ಣ ಅವರು ಯಾವುದೇ ಆತರ ಹೇಳಿಲ್ಲ. ಇವತ್ತು ನೋಡಿ, ನಾನು ಅಷ್ಟೇ. SN ನಾರಾಯಣಸ್ವಾಮಿ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ನಮ್ಮ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ಮಂಜೇಗೌಡರು ಅಧ್ಯಕ್ಷ ಆಗಿದ್ದಾರೆ. ಏನು ಇದ್ದಾರೆ? ನಾನು ಒಬ್ಬನೇ. ಇವಾಗ ಮುಂದಿನ ದಿನಗಳಲ್ಲಿ ನನಗೆ ಬೇಕು ಅಂತ ಕೇಳ್ತೀನಿ. ಅದನ್ನ ಏನಲ್ಲಿ ಇಷ್ಟೊತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು. ಭಾರತ ದೇಶದಲ್ಲಿ ಅಲಮಾರಿ ಬುಡಕಟ್ಟು ಸಮಾಜ, ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದಾರಂದ್ರೆ ಅದು ಅಲಮಾರಿ ಸಮಾಜಗಳು. ಅದರಲ್ಲಿ ನಾನೊಬ್ಬ. ಭಾರತ ದೇಶದಲ್ಲಿ ಮೊದಲನೇ MLA ಆಗಿದ್ದು ನಾನೇ, 2ನೇ MLA ಆಗಿದ್ದು ನಾನೇ. ಈ ದೇಶದಲ್ಲಿ ಯಾವ್ದಾದ್ರು